ಬೆಣ್ಣೆ ಮಗ ಇಂಟರ್ವಲ್ ಏನಾಯ್ತು ಮಗ ಇಂಟರ್ವಲ್ ಏನಿಲ್ಲ ಮಗ ಸುದೀಪ್ ಅವ್ರು ಬರ್ತಾರೆ ಮುಖಕ್ಕೆ ಹಾಕಿರೋ ಟವಲ್ ತೆಗೆದು ಮೈ ಫ್ಯಾಮಿಲಿ ಸೇಫ್ ಅಲ್ಲಿಗೆ ಇಂಟರ್ವಲ್ ಮಗ ಮೆಟ್ಟು ತಗ ಹೊಡಿಬೇಕು ನಂಗೆ ಸಿನಿಮಾ ಇಂಟರ್ವಲ್ ಬಗ್ಗೆ ಕೇಳ್ತಾ ಇಲ್ಲ ಮತ್ತೆ ಕೆಲ್ಸದ ಇಂಟರ್ವಲ್ ನಿನಗೆ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇದೆ ಕಣ ಅದು ಇಂಟರ್ವಲ್ ಅಲ್ಲ ಮತ್ತೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಇಂಟ್ರ್ಯಾವ್ ಅಂತಾರೆ ನಂಗೆ ಗೊತ್ತೇ ಆಗಿಲ್ಲ ನೋಡಿ ನನಗೂ ಒಬ್ರು ಹೇಳಿಲ್ಲ ಕಣ ಸರಿ ಇಲ್ಲ ಅವರು ಮಕ್ಳು ಏನಾರ ಮಾಡ್ಕತಾವ ಬಿಡ ಮಗ ಇಂಟರ್ವಲ್ ಏನ್ ಕೇಳ್ದ ಮಗ ಇಂಟರ್ವ್ಯೂ ಮಾಡಕ್ಕೆ ಸಖತ್ತಾಗಿರೋ ಇವ್ರು ಯಾರ ತರಲ್ಲ ಇವ್ರಿಗಿಂತ ಚೆನ್ನಾಗಿರೋ ಹುಡುಗಿ ಬಂದಿದ್ಲು ಹುಡುಗಿ ಬಂದಿದ್ಲ ಹೂ ಕಡ ಏನ್ ಕೇಳಿದ್ಲು ಮಗ ಮೊದ್ಲೇ ಕ್ವಶನ್ ಪ್ರತ್ಯುತ್ಪತ್ತಿ ಅಂದ್ರೆ ಏನು ಅಂತ ಕೇಳಿದ್ಲು ಪ್ರತ್ಯುತ್ಪತ್ತಿ ಏನಂದೆ ಹತ್ತಿಯ ಒಂದು ವಿಧ ಅಂತ ಹೇಳಿದೆ ಮೆಟ್ಟಲ್ಲಿ ಹೊಡೆದಿರ್ತಾಳ ಅವಳು ಹೊಡಿಲಿಲ್ಲ ಜಗ್ಗ ಹೊಡಿಲಿಲ್ವಾ ಇಲ್ಲ ಓ ಮೈ ಲೇಡಿ ನೆಕ್ಸ್ಟ್ ಕ್ವಶನ್ ಸಂತಾನೋತ್ಪತ್ತಿ ಅಂದ್ರೆ ಏನಂತ ಕೇಳಿದ್ಲು ಏನಂದೆ ಸಂತೋಷವನ್ನು ಉತ್ಪತ್ತಿ ಮಾಡುವ ಹತ್ತಿಯೇ ಸಂತಾನೋತ್ಪತ್ತಿ ಅಂದೆ ಇದಕ್ ಮೆಟ್ಟಲ್ಲಿ ಹೊಡೆದಿರ್ತಾಳ ಜಗ್ಗ ಇದಕ್ಕೂ ಹೊಡಿಲಿಲ್ಲ ಯಾಕೆ ಈ ನೆಕ್ಸ್ಟ್ ಕ್ವಶನ್ ಹತ್ತಿ ಅಂದ್ರೆ ಏನಂತ ಕೇಳಿದ್ಲು ಏನಂದೆ ಅವ್ರ ಮೇಲೆ ಹತ್ತಿ ತೋರಿಸ್ಬಿಟ್ಟೆ ಇದಕ್ಕೂ ಹೊಡೆದಿರಲ್ಲ ಅವಳು ಮೆಟ್ಟಲ್ ಹೊಡೆದ್ಲು ಇಲ್ಲಿ ಬಂದೆ ಬಿದ್ದ ಮಗ ನಿನ್ನೆ ನಾನು ಒಂದ್ ಇಂಟರ್ವ್ಯೂಗೆ ಹೋಗಿದ್ದೆ ಏನ್ ಕೇಳಿದ್ರು ಮಗ ಕೇಳೋದಿರ್ಲಿ ಕೆಲ್ಸನೇ ಕೊಟ್ಬಿಟ್ರು ನಾನೇ ಮಾಡಲ್ಲ ಕಣ್ರಿ ಅಂತ ಬಂದ್ಬಿಟ್ಟೆ ಯಾಕೋ ಅಲ್ಲಿ ಯಾವ್ದು ಹುಡುಗಿನೇ ಇರ್ಲಿಲ್ಲ ಮಗ ನನ್ನ ಮಗನೇ ಅದೆಲ್ಲ ಹೋಗ್ಲಿ ಬಿಡು ಏಯ್ ಇವ್ ನೋಡು ಕೆಲಸ ಮಾಡಕ್ ಬಂದವನ ತಿನ್ನಕ್ ಬಂದವನ ಮಗ ನ್ಯೂಸು ಹೇಳು ಮಗ ನೋಡೋ ಮಗ ಇಲ್ಲಿ ನೋಡ್ತಾ ಇದ್ದೀನಿ ಹೇಳು ಪ್ರಶಾಂತ್ ನೀಲ್ ನಿರ್ದೇಶನದ ಮುಂದಿನ ಚಿತ್ರಕ್ಕೆ ನಾಯಕ ನಟನಾಗಿ ಗುರುಕಿರಣ್ ಸರ್ ಆಯ್ಕೆ ಮಗ ಸಿಗ್ಬೇಕಾಗಿದ್ದೆ ಕಂಗ್ರಾಚುಲೇಷನ್ ಈ ಚಿತ್ರದಲ್ಲಿ ಹೀರೋಯಿನ್ ಆಗಿ ನಾನ್ ಮಾಡ್ತೀನಿ ಅಂತ ಬ್ರಿಟ್ನಿ ಸ್ಪಿಯರ್ ಮತ್ತು ಶಕಿರಾ ಮಧ್ಯೆ ಜಡೆ ಎಳೆದುಕೊಂಡು ಹೊಡೆದಾಟ ಮಗ ಜಗತ್ತಲ್ಲಿ ಎಷ್ಟು ಹುಡುಗಿರು ಹೆಣ ಬೀಳ್ತಾವೇನಪ್ಪ ನಂಗಂತೂ ಬೇಜಾರಾಗ್ತಾ ಇದೆ ಕಣ ಇಲ್ಲೋಡು ರಾಜರಾಜೇಶ್ವರಿ ನಗರದಲ್ಲಿ ಹುಣ್ಣಿಮೆ ಚಂದ್ರನನ್ನು ನೋಡಲು ನೂಕು ನುಗ್ಗಲು ಗೋಲಿಬಾರ್ ಹೌದಾ ಚಂದ್ರ ಕೆಳಗಡೆ ಬಂದಿದ್ನ ಅಲ್ಲ ಕಣೋ ರಚಿತಾ ಮೇಡಮ್ ಮತ್ ಚಂದ್ರನ್ ಬಗ್ಗೆ ಅಂದೆ ಜಗ ಹುಣ್ಣಿಮೆ ಚಂದ್ರ ಬೇರೆ ಅಲ್ಲ ನಮ್ ರಚಿತಾ ಮೇಡಮ್ ಬೇರೆ ಅಲ್ಲ ದೊಡ್ಡ ಬಕೆಟ್ ನನ್ ಮಗ ಇವನು ನಿನ್ ಸಿಂಟ್ಯಾಕ್ಸ್ ನನ್ ಮಗ ಜಗ ಜಲೋರ್ಸ್ಕೊ ಇಲ್ಲಿ ಕೆಳಗಡೆ ನೋಡೋ ಜಗ ಎಲ್ಲಿ ಏನಾಗ್ಬಿಡ್ತು ನಾಯಿ ಇಲ್ಲಿ ಕೆಳಗಡೆ ನೋಡು ಅಂದೆ ಹೊಸ ಚಿತ್ರದಲ್ಲಿ ಹೀರೋಯಿನ್ ಆಗಿ ಹೋಗಿ ಹೀರೋ ಆಗಿ ಆಯ್ಕೆ ಆದ ಅನುಪಮ ಗೌಡ ನಾನು ಪಡುವ ರಳ್ಳಿ ಪಾಂಚಾಲಿ ನವ ಯುವಕರ ಹುಡುಗೋ ಕಂಗ್ರಾಚುಲೇಷನ್ ಮೇಡಮ್ ಮಗ ಆ ಗತ್ತಿಗೆ ಆ ಗೈರತ್ತಿಗೆ ಹೀರೋ ಪಾತ್ರನೇ ಕರೆಕ್ಟ್ ಮಗ ಹೋಗ್ಲಿ ಬಿಡು ಹೋಗ ಪೇಪರ್ ತಗೊಂಡು ಹೋಗ ಜಗ ಈಗ ನಿಮ್ ಮನೇಲಿ ಏನಂತಿದಾರ ಅಯ್ಯೋ ನನ್ ಮನೇಲಿ ಆ ಚಿಲ್ಡ್ರೆ ನನ್ ಮಗನ್ ಜೊತೆ ಸೇರ್ಲೇಬೇಡ ಅಂತ ಕಣ ನಿನಗೆ ಹೇಳಿತ್ತು ಹೋಗ್ಲಿ ಬಿಡು ನಮ್ಮ ಮನೇಲಿ ಹೇಳಿದ್ರು ಕಣ ನಮ್ಮ ಮನೇಲಿ ನಾನು ಒಂದೇ ಮಾತು ಹೇಳಿದ್ದು ಏನಂತ ನೀವು ಬೇಕಾದ್ ಮಾತಾಡ್ಕೊಳ್ಳಿ ನಾನ್ ಮಾತ್ರ ಜೊಲ್ ನನ್ ಮಗನ ಜೊತೆನೆ ತಿರ್ಗಾಡೋದು ಅಂತ ನಿನಗೆ ಹೇಳಿದ್ದು ಆಯ್ತು ಜಗ ಯಾಕೋ ಸಮಾಧಾನ ಆಗ್ತಿಲ್ಲ ಏನೋ ಕಿಕ್ ಬೇಕು ಅನಿಸ್ತಾ ಇದೆ ಹೆಂಗೆ ಯಾಕೋ ಸಿಕ್ತ ಕಿಕ್ಕು ನಾಯಿ ನಾನು ಹೇಳಿದ್ದು ಲೈಫಲ್ಲಿ ಇನ್ನು ಏನೋ ಬೇಕು ಅನಿಸ್ತಿದೆ ಅಂತ ಅಲೆ ಅಲೆಯೋ ಅಲೆಮಾರಿ ಕನಸುಗಳಲ್ಲಿ ನೀ ಜಾರಿ ಎಲ್ಲಿಹುದೋ ಹೇಳೋ ನಿನ್ನ ದಾರಿ ಯಾರಯ್ಯ ನೀ ಅಲೆಮಾರಿ. ಹಲೋ ಮೇಡಮ್ ನಮಸ್ತೆ ನನ್ನ ಹೆಸರು ಡಿ ರಾಜ್ ಅಂತ ಹಂಗಂದ್ರೆ ಮೇಡಮ್ ಧರ್ಮರಾಜ್ ಅಂತ ಮೇಡಮ್ ಮೇಡಮ್ ನಮ್ಮ ಮಾವನ ಮಗಳ ಜೊತೆ ನನ್ನ ಮದ್ವೆ ಫಿಕ್ಸ್ ಆಗಿದೆ ಆದ್ರೆ ಅಡ್ರೆಸ್ಸೇ ಸಿಗ್ತಾ ಇಲ್ಲ ಸಾರಿ ಈ ಅಡ್ರೆಸ್ ಏನಾದ್ರು ಗೊತ್ತಾ ಮೇಡಮ್ ನೋಡಿ ಕಾಣ್ತಿಲ್ಲ ಅಲ್ಲ ಕಾಣ್ತಿಲ್ಲ ಗೊತ್ತು ನನಗೆ ಕಾಣ್ತಿಲ್ಲ ಮೇಡಮ್ ಇಲ್ಲ ಇಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ ಹೋಗ್ಲಿ ಬಿಡಿ ಇರ್ಲಿ ಇರ್ಲಿ ನಂಗೆ ಗೊತ್ತು ಬ್ರೋ ಈ ಅಡ್ರೆಸ್ ಏನಾದ್ರು ಗೊತ್ತಾ ಬ್ರೋ ಏನಿದು ಅಡ್ರೆಸ್ ಬ್ರೋ ಅವನು ಕೇಳಲ್ಲ ಏನ್ ಕೇಳ್ತಾ ಇದೆಯಾ ಬ್ರೋ ಬನ್ನಿ 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 ಏನಾದ್ರು ಅಡ್ರೆಸ್ ಓ ಇದಾ ಅಯ್ಯೋ ಬ್ರೋ ಅಡ್ರೆಸ್ ಅಲ್ಲೇ ಇದೆಯಲ್ಲ ತಗೊಳ್ಳಿ ಅಯ್ಯೋ ಹೌದಲ್ಲ ಬ್ರೋ ಪ್ಲೀಸ್ ಅಡ್ರೆಸ್ ಹೇಳಿ ಬ್ರೋ ಅಯ್ಯೋ ಈ ಅಡ್ರೆಸ್ ಬ್ರೋ ಸಿಂಪಲ್ ಬನ್ನಿ ಇಲ್ಲಿ ಬಂದೆ ಬ್ರೋ ಸೀದಾ ಹೋಗ್ಬೇಕು ಹೋಗ್ಲಿ ಬ್ರೋ ಬಿದ್ದಿದ್ಯಾ ಕಣ ಬೇಡ ಬ್ರೋ ಸ್ಟ್ರೇಟ್ ಹೋಗು ಅಲ್ಲೇ ಲೆಫ್ಟ್ ಟರ್ನ್ ಆಗು
ಬ್ರೋ ಲೆಫ್ಟ್ ಅನ್ಬಿಟ್ಟು ರೈಟ್ ತೋರಿಸ್ತಾ ಇದ್ದೀರಾ? ನೀನ್ ಕೈ ನೋಡ್ಬೇಡ ನನ್ ಬಾಯ್ ನೋಡು. ಸರಿ ಬ್ರೋ. ನಿತ್ಕೊಂಡ್ರೆ ಲಿಪ್ ಲಾಕ್ ಮಾಡ್ತೀಯ? ಹಿಂಗ್ ಸ್ಟ್ರೇಟ್ ಹೋಗ್ಬಿಟ್ಟು ಹಿಂಗ್ ಲೆಫ್ಟ್ ಹೋಗೋ ಬ್ರೋ ಅವಾಗ್ಲೇ ರೈಟ್ ಅಲ್ಲಿ ಇದ್ರಿ ಬ್ರೋ. ನನ್ ಬಾಯ್ ನೋಡು, ಕೈ ನೋಡ್ಬೇಡ. ಅವನ ಮಾತು ಕೇಳಿದ್ರೆ ನೀ ಮನೆಗೆ ಹೋಗಲ್ಲ ಕಣ. ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ತಿರ್ಬಿಟ್ಟು ರೈಟ್ ತಕೊಂಡ್ಬಿಟ್ಟು ಅಲ್ಲಿ ಬೇಡ ಕಣ. ಮೊದ್ಲು ಸೀದಾ ಹೋಗೋ, ಮೊದ್ಲು ಲೆಫ್ಟ್ ಹೋಗ. ಅವ್ನು ಹೇಳಿದಕ್ಕೆ ಹೋಗ್ತೇನೆ, ನಾನು ಹೇಳಿದ್ ಹೋಗಲ್ಲ. ಎಲ್ಲಿ ಹೋಗ್ತೀಯ ನೀನು? ನಾಯಿನ ಮಕ್ಕ ಯಾವನಾರ ಒಬ್ರು ಹೇಳಿ ಸಾಯ್ರಿ. ಅಷ್ಟೇ ತಾನೇ ಜಗ್ಗ ಈ ಅಡ್ರೆಸ್ ಕಣ ಗೊತ್ತಾ ಬ್ರೋ? ನಂಗೆ ಗೊತ್ತಿಲ್ಲ. ಕುಡೀರಿ ಕುಡೀರಿ ಬ್ರೋ ನಿಮ್ಗೆ ಅವ್ನಿಗೆ ಏನ್ ಗೊತ್ತಾಗಲ್ಲ. ಈ ಅಡ್ರೆಸ್ ನಂಗೂ ಗೊತ್ತಿಲ್ಲ. ಒಂದ್ ಕೆಲ್ಸ ಮಾಡಿ ಬ್ರೋ, ಈ ಅಡ್ರೆಸ್ ಹರ್ದಕ್ಕೆ ಹಿಂಗ್ ಸೀದಾ ಹೋಗಿ ಹೇಳ್ತೀನಿ. ಸೀದಾ ಲೆಫ್ಟ್ ಟರ್ನಾಗೆ ರೈಟ್ ಸೀದಾ ಹೋಗಿ. ರೈಟ್ ನಾಯಿ ಸೀದಾ ಹೋಗು. ಸೀದಾ ಹಂಗೆ ಹೋಗು. ಹಂಗೆ ಲೆಫ್ಟ್ ಏನಾದ್ರೂ ಬೀಳ್ಸ್ಕೊಂಡು ಹೋಗ್ಬೇಡ. ಬೀಳ್ತಾ ಇರುತ್ತೆ ಹಿಡ್ಕೊಂಡು ಹೋಗು. ನಾನು ಹೇಳ್ತಿದ್ದೆ ತಾನೇ? ನಾನು ಹೇಳ್ತಿದ್ದೆ ಕರೆಕ್ಟ್ ಆಗಿ ಯಾಕ್ರೋ ಬರ್ತೀಯಲ್ವ ಅಂತ ನೋಡಿದ್ವಿ. ಇಬ್ರು ಸುಮ್ಕಿಲ್ಲ ಅಂದ್ರೆ ಮೆಟ್ಟು ತಕೊಂಡ್ ನಾ ಹೊಡಿತೀನಿ ಈಗ. ಇಬ್ರು ಕರೆದ್ರೆ ಇತ್ತಾನೆ, ಬರ್ತಾನೆ ಅಂದ್ರೆ ಬರ್ತಾನೆ. ಹಾಯ್ 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 ಹಾಯ್. ಈ ನನ್ನ ಮಕ್ಕಳು ನಡುರಾತ್ರಿ ನಮ್ಮನೆ ಹತ್ರ ಬಂದವ್ರೆ ಅಂದ್ರೆ ಇದೇನು ಹುಚ್ಚ ಇಲ್ಲ ಸ್ಕೆಚ್ಚ? ಮಗ ಏನ್ ಮದ್ವೆನ ಇದಲ್ಲ? ಒಂದು ವಾಲ್ಗ ಇಲ್ಲ, ಛತ್ರ ಇಲ್ಲ, ಮೈಕ್ ಸೆಟ್ ಇಲ್ಲ, ಸೀರಿಯಲ್ ಸೆಟ್ ಇಲ್ಲ, ಜನನೇ ಇಲ್ಲ. ಯಾವ ಸೀಮೆ ಮದ್ವೆನಲ್ಲ ಇದು? ಲೇ ಮದ್ವೆ ನೆನ್ನೆ ಕಂಡ್ರು, ನೆನ್ನೆ ಬರದ್ಬಿಟ್ಟು ಇವತ್ ಬಂದಿದ್ದೀರಲ್ಲ. ಲೇ ಯಾವಳ ಕೇಳ್ಕೊಂಡ್ ಮದ್ವೆ ಆದ್ಯೋ? ನಾನೇನ್ ಮಸಾಲೆ ವಡ ತಿನ್ನಕ್ ಹೋಗಿದ್ದ? ಲೇ ಗರ್ಗೊಟ್ಟೆ ಪಾಳ್ಯದಿಂದ ಗೋವಾದವರ್ಗು ಮೂರ್ ಸಲ 8 ಸಲ ಕರ್ಕೊಂಡು ಹೋಗಿ. ಅಮ್ಮ ತಾಯಿ ಸುಮ್ನಿರೇ, ಮುಚ್ಚಿಟ್ಟಿರೋ ಬುಕ್ನ ಬಿಚ್ಚಿ ಬಿಚ್ಚಿ ಯಾಕೆ ಎದುಕ್ತೀಯಾ? ಲೇ ನಾನು ನೀನು ಫ್ರೆಂಡ್ ಅಷ್ಟೇ, ಅವತ್ತು ಮಾತನಾಡಿಕೊಂಡೇಮ್ಮ ದೂರವಾಗಿದ್ದು. ಲೇ ಮಾತನಾಡಿಕೊಂಡು ದೂರ ಆಗಕ್ಕದೇನು ಎಕ್ಸರ್ಸೈಸ್? ಇದು ಸಮ್ಮ ಡೈಲಾಗ್. ಹುಡುಗಿರಿ ಇದೊಂದು ಕೊಳೆತು ಹೋದ ಡೈಲಾಗ್ ಹೊಡೆದು ಹುಡುಗರ ಮಂಡೇ ಹಾಳು ಮಾಡ್ಬಿಟ್ಟೆ. ಹಾಯ್, ಕೈ ಶೇಕ್ ಆಗ್ದಂಗ ಒಂದ್ ಸೆಲ್ಫಿ ಹೊಡ್ಕೊಳಕ್ ಟ್ರೈ ಮಾಡ್ತೀನಿ ಕಣ್ರು. ಸೆಲ್ಫಿ ಗಿಲ್ಫಿ ಎಲ್ಲ ಆಗಲ್ಲ ಕಣ. ಅವಳೀಗ ನಿದ್ದೆ ಮಾಡ್ತಾಳೆ ಕಣ. ನಿದ್ದೆ ಮಾಡೋಳನ್ನ ಎಪ್ಸಿ ಸೆಲ್ಫಿ ಗಿಲ್ಫಿ ಕೊಡಲ್ಲ ಕಣ. ಎಂತ ಸುದ್ದಿ? ಫಸ್ಟ್ ನೈಟ್ ಯಾರಾದ್ರೂ ನಿದ್ದೆ ಮಾಡ್ತಾರಾ? ತಗೊಳಪ್ಪ, ಕಲ್ತ್ಬಿಟ್ಟೆ ಕಣೋ. ಫ್ರೆಂಡು ಅಂತ ಅಷ್ಟು ದೂರದಿಂದ ಮದ್ವೆ ನೋಡಕ್ ಬಂದ್ರೆ ಒಳ್ಳೆ ಮರ್ಯಾದಿ. ಲೇ ನೀನೊಂದು ಲೋಟ ನೀರ್ ಕೇಳಿದಾಗ ಒಂದು ಬಾಟ್ಲು ಬೀರ್ ಕೊಟ್ಟವ್ ನಾನು. ನೀನು ಕಾಫಿ ಕೇಳಿದ್ರೆ ಕಾರಬನ್ ಸಮೇತ ಬಂದು ಬಾಯಲ್ಲಿ ಇಡ್ತಾ ಇದ್ದವ ನಾನು. ಅದೆಲ್ಲ ಹೋಗ್ಲಿ ಕಣ್ರ. ಇವನೊಂದು ಊಟ ಕೇಳಿದ್ರೆ ಇವನಿಗೆ ನಾನು ಹಸಿವು ನೀಗ್ಸಕ್ಕೆ ಉಮ್ಮ 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 ಅಂತ 100 ಮುತ್ತು ಕೊಟ್ಟಳು ನಾನು. ಅಮ್ಮ ಅಮ್ಮ ಹಸಿವು ಅಮ್ಮ. ನನಗೆ ಹಸಿವೇ ಇಲ್ಲ. ಕಿರ್ಸ್ಬೇಡ ಕಣೆ. ಲೇ ಕಿರ್ಚಬಾರ್ದಂತೆ ಕಂಡ್ರು. ಅರ್ಥ ಆಯ್ತು. ನಿನ್ನ ಹೆಂಡತಿ ಅಂದ್ರೆ ನನಗೆ ಅತ್ತಿಗೆ ಸಮಾನ ಕಣ. ಅಲ್ಲ ಫೇಸ್ಬುಕ್ ವಾಟ್ಸಪ್ ಸ್ಟೇಟಸ್ಗಾದ್ರೂ ಒಂದು ಫೋಟೋ ಬಿಡ್ವೇನೋ? ಮರ್ರೆ ಲೇ 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 ಮಧ್ಯರಾತ್ರಿ ಯಾಕೋ ಮನಶಾಂತಿಗೆ ಮಣ್ಣು ಇತ್ತಿದ್ದೀರಾ? ನೋಡ್ರೋ ಕೈ ಮುಗಿತೀನಿ, ಹೋಗ್ಬಿಡ್ರು. ಆಗಲ್ಲ. ಆಗಲ್ವಾ? ಸರಿ ಹೋಗ್ಬೇಕಂತ ಏನಪ್ಪ ಮಾಡ್ಬೇಕು? ಏನ್ ಮಾಡ್ಬೇಕಾ? ಬಾಟ್ಲು ಪಾರ್ಟಿ, ಎಣ್ಣೆ ಪಾರ್ಟಿ ಬೇಕು ಮಗ. ಅಷ್ಟೇ, ಎಣ್ಣೆ ಪಾರ್ಟಿ ಬೇಕು ಅಷ್ಟೇ ತಾನೆ? ತಗೊಳ 6,000 ರೂಪಾಯಿ ಐತೆ. ಹೋಗೋ ಎಣ್ಣೆ ಹೊಡ್ಕೋಗೋ. ಲೇ ನಿನ್ನ 6,000 ರೂಪಾಯಿ ಯಾವ ನಾಯಿಗ್ ಬೇಕು? ಎಣ್ಣೆ ಹೊಡ್ಯಕ್ ನೀನು ಬರ್ಬೇಕಷ್ಟೇ. ಲೋ ಸುಮ್ನಿರೋ. ಮನೆಗ್ ನೆಂಟ್ರೆಲ್ಲ ಬಂದವ್ರೆ ಕಣೋ, ಮಾನ ಮರ್ಯಾದೆ ಹೋಗುತ್ತೆ. ಮಾನ ಮರ್ವಾದಿ ತಕ್ಕಂಡೇನ್ ಮಸಾಲೆ ದೋಸೆ ಹೋಯ್ತೀಯಾ? ನೋಡ, ನೆಂಟರು ಊಟಕ್ಕೆ ಬಂದಿರ್ತಾರೆ. ಬೆಳಗ್ಗೆ ಆದ ತಕ್ಷಣ ಬ್ಯಾಗಿಗೆ ಮಿಕ್ಕಿರೋ ಖಾರ ಬೂಂದಿ ಮೈಸೂರು ಪಾಕ್ ಎಲ್ಲ ತುರ್ಕೊಂಡ್ಬಿಟ್ಟು ಜೂಟ್ ಅನ್ಬಿಡ್ತಾರೆ. ಆದ್ರೆ ಕಷ್ಟ ಸುಖ ಅಂತ ಬಂದ್ರೆ ಕೊನೆ ತನಕ ನಿಲ್ಲದು ಫ್ರೆಂಡ್ಸು ಕಣ. ಇವಾಗೇ ನಿನ್ ಹೆಂಡತಿ ಕರೆಸ್ತೀಯಾ ಇಲ್ಲ ಎಣ್ಣೆ ಹೊಡ್ಯಕ್ ಬರ್ತೀಯಾ? ಯಾವ ಜನದ್ ಪಾಪನ್ರು ಬೆನ್ನತ್ತಿ ಬೆದ್ದಾಳ್ತಾರ, ಹಿಂದೆನೆ ಬಿದ್ದವ್ರೆ. ಕರಿತೀನಿ ರೀ. ಶೀಲಾ ಈ ದರಿದ್ರ ಫ್ರೆಂಡ್ಸ್ ಬಂದವ್ರೆ. ಮಕ್ಕವ ಹಿಂಗ್ ತೋರ್ಸಿ ಹಂಗ ಹೋಗು ಬಾ.
ಅಮ್ಮ ನಾವ್ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದು ನೀನ್ ಅರ್ಧ ಚಂದ್ರ ನೋಡಕ್ಕಲ್ಲ ತಾಯಿ, ಪೂರ್ಣ ಚಂದ್ರ ತೋರ್ಸಮ್ಮ. ನಮಸ್ತೆ ನಮಸ್ತೆ. ಅಪ್ಪ ಸಾಕ್ಷಾತ್ ದೇವತೆ ತರ ಇದ್ದಾಳೆ ಅಂತ ಹೇಳಕ್ ಬಂದೆ ಕಣ್ರು. ನಿಮ್ಮ ಲುಕ್ಕಿಗೆ ನನ್ನ ಮೆಟ್ಟು ತುರುಕುರ್ರೆ. ಆತಿಗೆ ನಮಸ್ಕಾರ. ನಮಸ್ಕಾರ. ನಿಮ್ ಜೊತೆ ಒಂದ್ ಒಳ್ಳೆ ಫೋಟೋ ಬೇಕು. ಆಹಾ. ಹಲೋ ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಯಾರು ಫೋಟೋಗ್ರಾಫರ್ಸ್ ಇಲ್ವಾ? ನನ್ ತಂಗಿ ಇದ್ದಾಳೆ. ಲೇ ಅಸ್ತಿರೋರ್ ಮುಂದೆ ಹಲ್ವಾ ಇಡ್ತಾ ಇದೆಯಲ್ಲೇ, ಆಮೇಲೆ ಅವಳನ್ನ ಪಿಕಪ್ ಮಾಡಿ ಪ್ಯಾಕಪ್ ಬಂದ್ಬಿಡ್ತಾರೆ ಅಂತವ್ರು ಇವ್ರು. ಅಯ್ಯೋ ಏನು ಆಗಲ್ಲ, ಸುಮ್ನೆ ಇರ್ರಿ. ನೀಲಾ ನೀಲಾ ಸ್ವಲ್ಪ ಆಚೆ ಬಾರೆ, ಫೋಟೋ ತೆಗಿಬೇಕಂತೆ ನಿಮ್ಮ ಅಂಕಲ್ದು. ಎಂತ ಅಂಕಲು, ನನಗಿನ್ನು ಮದ್ವೆ ಆಗಿಲ್ಲ. ಓಹ್ ಸಾರಿ, ನಿಮ್ ಬ್ರದರ್ದು. ಹಾ ಅಕ್ಕ ಬಂದೆ. ಎಂತದ ಇದು? ಬ್ರಹ್ಮ ಅಪ್ಪಿ ತಪ್ಪಿ ಭೂಮಿ ಮೇಲೆ ದಂತದ ಬೊಂಬೆ ಸೃಷ್ಟಿ ಮಾಡಿದ್ದ. ಈ ದಂತದ ಬೊಂಬೆನ ಬ್ರಹ್ಮ ಏನಾದ್ರೂ ಮತ್ತೆ ನೋಡಿದ್ರೆ ಅವನೇ ಪಟಾಯಿಸಲ್ವಾ? ಶುಂಠಿ ಮಗುಂದು ಮುಖಾನ ಅದು. ನಮ್ಮ ಹೊಲದಲ್ಲಿ ಅರಳಿರೋ ಸೂರ್ಯಕಾಂತಿ ಹೂವ ಅಂದೆ. ರಿಯಲಿ? ಎಸ್. ಹೋಗಿಪ್ಪ. ಅಂದಂಗೆ ನೀವೇನ್ ಮಾಡ್ಕೊಂಡಿರೋದು? ಎಲ್ಲಿ? ಊರಲ್ಲಿ. ಇಲ್ಲಿದ್ರೆ ಊರಲ್ಲಿ ಎಂತ ಮಾಡಕ್ಕಾಗುತ್ತೆ? ಅಯ್ಯೋ ನಾನ್ ಕೇಳಿದ್ದು ನೀವು ಊರಲ್ಲಿ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಅಂತ. ಓ ಅದಾ, ಮನೇಲಿ ಹಾಲ್ ಕಾಯಿಸಿದಾಗ ಒಡ್ದೋಗ್ತದಲ್ಲ, ಅದನ್ನ ಕೂತು ಅಂಟಿಸ್ತೇನೆ. ಲೇ ಶ್ವಾನವೇ, ಅತ್ತಿಗೆ ತಂಗಿ ಅಂದ್ರೆ ನಿನಗೂ ತಂಗಿ ಸಮಾನ ಕಣೋ. ಎಂತ ಸಾವು ಮರ ನಿಂದು? ಮಂಡ್ಯ ಸರಿ ಇಲ್ವ ನಿನ್ಗೆ? ತಂಗಿ ನಿನಗಿರಬಹುದು, ನನಗಲ್ಲ. ಅವಳನ್ನ ನೋಡ್ತಾ ಇದ್ರೆ ಶುಂಠಿ ಮಗುಂದು ಕಣ್ಣಂಗೆ ಸರ್ರಂತ ಎಳಿತದ. ಬಿಟ್ರೆ ಕಣ್ಣಲ್ಲೇ ನುಂಗು ಬಿಡ್ತೀಯ ಅಂತ ಹೇಳಕ್ ಬಂದೆ. ಅತ್ತಿಗೆ ನಮಗ್ ಫೋಟೋ ಎಲ್ಲ ಬೇಡ, ನಾವು ಸೆಲ್ಫಿನೇ ಹೊಡ್ಕೊಂತೀವಿ. ಪರವಾಗಿಲ್ಲ, ನಾನೇ ತೆಗಿತೀನಿ. ವಿಶ್ ಹ್ಯಾಪಿ ಮ್ಯಾರಿಡ್ ಲೈಫ್ ಮಗ. ವಿಶ್ ಹ್ಯಾಪಿ ಫಸ್ಟ್ ನೈಟ್ ಮಗ, ಎಂಜಾಯ್. ಅಯ್ಯೋ ಅಯ್ಯೋ ಕಿತ್ತೋದ್ ನನ್ ಮಕ್ಳ. ಇಲ್ಲ ನನ್ ಲೈಫ್ ಕಟ್ಟಾಗ್ ಬಿದ್ದಿರೋ ಹಳ್ಳಿ ಬಾಲದಂಗೆ ವಿಲ ವಿಲ ಅಂತ ಒದ್ದಾಡ್ತಿದೆ. ಎಂಜಾಯ್ ಅಂತ ಎಂಜಾಯ್. ನನ್ ಕಷ್ಟದ ಕೇಳೋರು ಯಾರು ಇಲ್ವೇ? ಇವಾಗ ಇವನೇ ನಿನ್ನ ಮದುವೆ ಆಗ್ತೀನಿ ಅಂದ್ರು ನಾವೇ ಬೇಡ ಅಂತೀವಿ. ಯಾಕೆ? ಅಲ್ಲ ಕಣೆ, ಪಕ್ಕದಲ್ಲಿ ಒಂದು ಗುಲಾಬಿ ಜೊತೆಗೊಂದು ಜಿಲೇಬಿ ಇಡ್ಕೊಂಡು ನಿನ್ನಂತ ಕಿತ್ತೋಗಿರೋ ಕೊತ್ತಂಬರಿ ಮುಸುಡಿ ಯಾವನೇ ಮದುವೆ ಆಗ್ತಾನೆ? ಹೋಗ್ ಸೈಡ್ಗೆ. ಮಗ ನಿಂಗೋಸ್ಕರ ಅಂತ ಒಂದು ಬಾಟ್ಲ್ ಎಣ್ಣೆ ತಂದಿದ್ದೀನಿ, ಹಿಂಗೋಗಿ ಹಿಂಗ್ ತಂದ್ಬಿಡ್ತೀನಿ. ಚಿಯರ್ಸ್ ಮಾಡ್ಬಿಡೋಣ. ಬಟ್ 2 minutes. ಐ ವಿಶ್ ಯು ವೆರಿ ಬ್ಯಾಡ್ ಮ್ಯಾರೇಜ್ ಲೈಫ್ ಕಣೋ. ಯಾಕೆ? ಲೇ ನಿನಗೆ ಕೆಂಪು ಬಾವುಟ ತೋರಿಸಿ ನಿನ್ನ ಟ್ರೈನ್ ನ ನಿಲ್ಸಿಲ್ಲ ಅಂತಂದ್ರೆ ನಾನು ಮೂಗು ಮಚ್ಚೆ ಮಾರಿನೇ ಅಲ್ಲ ಕಣಲೆ, ಮಾರಿನೇ ಅಲ್ಲ ಕಣಲೆ. ಅಮ್ಮ ಮೂಗೋಳ ಕೊಚ್ಚೆ ಮುರಿ.